ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕು, ಲವಂಗ ಚಕ್ಕೆ ಜೇನುತುಪ್ಪದಲ್ಲಿ ಮಾಡಿರೋ ಔಷಧಿ ಇದು. ತಗೊಂಡು ಹೋಗಿ ಅಪ್ಪಂಗ್ ಕೊಡು, ಗಂಟ್ಲು ನೋವು ಕಡಿಮೆ ಆಗುತ್ತೆ. ಇವತ್ತು ಕೀರ್ತನೆ ಹಾಡ್ಬೇಕಲ್ವಾ, ಗಂಟ್ಲು ಕಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ತಗೊಂಡು ಹೋಗು. ಅಪ್ಪ, ಈ ಔಷಧಿ ತಗೊಳ್ಳಿ. ತಗೋ. ಅಮ್ಮ ನಿಮ್ಗೋಸ್ಕರ ಕೊಟ್ರು. ಲವಂಗ ಚಕ್ಕೆ ಎಲ್ಲ ಹಾಕ್ ಮಾಡಿರೋದು. ಗಂಟ್ಲು ನೋವು ಕಡಿಮೆ ಆಗುತ್ತೆ. ಇವತ್ತು ಕೀರ್ತನೆ ಹಾಡ್ಬೇಕಲ್ವಾ? ಅನ್ಕೊಂಡೆ ನಿಮ್ ಜಗಳ ಎಷ್ಟೊತ್ತಿರುತ್ತೆ. ರಾಮಕೃಷ್ಣ ಹರಿ. ಅವ್ರ ಮನೆ ಬೆಂಕಿಗೆ ಆಹುತಿ ಆಗ್ಬೇಕು. ಬೆಂಕಿ ಹಚ್ಚಿ ಶಿವಪ್ಪನ್ ಕುಟುಂಬನ ಮನೆಯಿಂದ ಎಳ್ಕೊಂಡ್ ಬನ್ನಿ. ಈ ಕೆಲಸದಲ್ಲಿ ಯಾರ್ ಸತ್ರು ನಂಗೆ ಚಿಂತೆ ಇಲ್ಲ. ಆದ್ರೆ ಆ ಮನೆಯಲ್ಲಿ ಒಬ್ರು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವರಿಗೆ ಒಂದು ಸಣ್ಣ ಗಾಯನೂ ಆಗಬಾರ್ದು. ಅವರು ಬೇರೆ ಯಾರೂ ಅಲ್ಲ, ನನ್ನ ಸಕ್ಕು. ಅವಳು ಒಬ್ಬಳಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅವಳನ್ನ ಜಾಗ್ರತೆಯಿಂದ ನನ್ನ ಹತ್ರ ಕರ್ಕೊಂಬರ್ಬೇಕು. ವರ್ಷ ನಿಂಗೆ ಹೇಳ್ತಿರೋದು. ಇನ್ನು ಉಳಿದವ್ರೆಲ್ರೂ ಸತ್ರು ಬದುಕಿದ್ರು ನಂಗೆ ಬೇಕಾಗಿಲ್ಲ. ವಿಠಲ 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 ರುಕ್ಮಿಣಿ, ಹೇಳಿ ಪುಂಡರಿಕ ನಾಥನಿಗೆ ಶ್ರೀ ಜ್ಞಾನ ದೇವ ಪಂಡರಿನಾಥ ಮಹಾರಾಜ್ ಕಿ. ಅಯ್ಯೋ ಅತ್ತೆ, ಅವರಿಂದ ಆಗ್ತಾ ಇಲ್ಲ ಅತ್ತೆ. ಹಾಡೋದಕ್ ಆಗ್ತಿಲ್ಲ ಅವ್ರಿಗೆ. ಪ್ರಾರಂಭದಲ್ಲೇ ಗಂಟ್ಲು ಕಟ್ಕೊಂತು ಅವ್ರಿಗೆ. ಇನ್ನ ಕೀರ್ತನೆನ ಹೇಗ್ ಪೂರ್ತಿ ಮಾಡ್ತಾರೆ? ನೀನೇನ್ ಗಾಬರಿ ಆಗ್ಬೇಡ ಉಮಾ. ಪಾಂಡುರಂಗ ಗಮನಿಸ್ತಾ ಇರ್ತಾನೆ. ಎಲ್ಲ ಅವನೇ ನೋಡ್ಕೊತಾನೆ. ಸ್ವಾಮಿಗೆ ಭಕ್ತರೆಂದರೆ ಯಾಕೆ ಅಷ್ಟು ಇಷ್ಟ ಎಂದು ನನಗೀಗ ತಿಳಿಯುತ್ತಿದೆ. ಆಶ್ಚರ್ಯವಾಗುತ್ತಿದೆ. ಇವರೆಲ್ಲರೂ ಸ್ವಾಮಿಯನ್ನು ಎಷ್ಟೊಂದು ನಂಬಿದ್ದಾರೆ. ಪಾಂಡುರಂಗ ಇವರಿಗೆ ಜೊತೆಯಾಗಿ ಇರುತ್ತಾನೆ ಎಂದು ಗಾಢವಾಗಿ ನಂಬಿದ್ದಾರೆ. ಯಜಮಾನ್ರೆ, ಹೆದರ್ಸ್ಬೇಕಾ ಅಥವಾ ಮುಗಿಸ್ಬಿಡ್ಲಾ? ಲೇ ಮೂರ್ಖ, ಎದುರಿಸೋದಕ್ಕೆ ನೀನ್ ಯಾಕೋ? ದಾಮು ಇದಾನಲ್ಲ, ನಿನ್ ಕೆಲ್ಸ ಏನು? ಕೊಲೆ ಮಾಡೋದು. ಅದಕ್ಕೆ ನಿನ್ನ ಕರ್ಸಿರೋದು. ಒಬ್ಬೊಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸು. ಅರ್ಥ ಆಯ್ತಾ? ಅವ್ರ ಮನೆ ಬೆಂಕಿಗೆ ಆಹುತಿ ಆಗ್ಬೇಕು, ಸುಟ್ಟು ಬೂದಿ ಆಗ್ಬೇಕು. ಸದ್ಯಕ್ಕೆ ಈ ಹಣ ಇಟ್ಕೋ. ಕೆಲ್ಸನೆಲ್ಲ ಮುಗಿಸಿ ಸುರಕ್ಷಿತವಾಗಿ ನನ್ನ ಸಕ್ಕುನ ನನಗೊಪ್ಸಿ ಬಾಕಿ ಹಣನ ತಗೊಂಡು ಹೋಗು. ಆಯ್ತು ಯಜಮಾನ್ರೆ. ಏಯ್ ನಡೀರೋ, ಕೆಲ್ಸ ಮುಗಿಸಿ ನಮ್ ಪರಾಕ್ರಮ ಏನು ಅಂತ ತೋರ್ಸೋಣ. ಯಜಮಾನ್ರೆ, ಇವ್ರನ್ನ ನಮ್ ಜೊತೆ ಕಳಿಸಿ ನಮಗ್ ಮನೆ ತೋರ್ಸೋದಕ್ಕೆ. ಅವ್ರ ಕತೆ ಮುಗಿಸ್ತೀವಿ, ಬನ್ರೋ. ಯಜಮಾನ್ರೆ, ಅದು ನಮ್ ದೋಂಡುನ ಕಳಿಸಿ. ಅಯ್ಯೋ, ನೀನ್ಯಾಕೋ ಭಯ ಪಡ್ತಾ ಇದೀಯಾ?
ಈ ಕೆಲ್ಸ ಮಾಡೋದು ಪರ್ಶ್ಯ ನೀನ್ ಅವ್ರ ಮನೆ ತೋರ್ಸಿದ್ರೆ ಸಾಕಷ್ಟೇ. ಕನಿಷ್ಠ ಪಕ್ಷ ಈ ಕೆಲ್ಸನಾದ್ರೂ ಸರಿಯಾಗಿ ಮಾಡಿ ಸಾಯಿ. ಭಕ್ತಾದಿಗಳೇ, ಇವತ್ತು ನಿಮಗೆ ಒಂದ್ ತುಂಟು ಜಗಳದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ಜಗಳ ಯಾರ ಮಧ್ಯೆ ನಡೆದಿದ್ ಹೇಳಿ? ಸಾಕ್ಷಾತ್ ಪಾಂಡುರಂಗ ಮತ್ತೆ ರುಕ್ಮಿಣಿ ಅಮ್ಮನ್ ಮಧ್ಯೆ ನಡೆದಿರೋದು. ವಿವರವಾಗಿ ಹೇಳ್ತೀನಿ ಕೇಳಿ. ದ್ವಾರಕೆ ನಗರವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಶ್ರೀಕೃಷ್ಣ ತನ್ನ ಪ್ರೀತಿಯ ಸತಿಮಣಿಯಾದ ರುಕ್ಮಿಣಿ ದೇವಿ ಜೊತೆ ಸೇರ್ಕೊಂಡು ಅವರು ಸುಖವಾಗಿ ರಾಜ್ಯಭಾರನ ನಡೆಸ್ತಿದ್ರು. ಅವ್ರದ್ದು ಅನ್ಯೋನ್ಯವಾದ ಸಂಸಾರ. ಆದ್ರೆ ಒಂದಿನ ಏನಾಯ್ತು ಅಂದ್ರೆ, ಗೋಕುಲದ ಗೋಪಿಕೆಯರೆಲ್ಲ ಒಟ್ಟಿಗೆ ಬಂದು ರಾಧಮ್ಮ ತಾಯಿ ತನ್ನ ಮುದ್ದು ಕೃಷ್ಣನ ನೋಡಕ್ಕಂತ ಬಂದ್ರು. ಆಗ ಗೋಕುಲದಲ್ಲಿ ಕೃಷ್ಣ, ಇನ್ನು ಗೋಪಿಕೆಯರು, ಹಾಗೆ ಮನಸಾರೆ ಭಕ್ತಿಯನ್ನ ಹಂಚೋ ರಾಧಮ್ಮ ತಾಯಿ. ಸಂಭ್ರಮವೋ ಸಂಭ್ರಮ. ಈ ಬಂಧದ ಬಗ್ಗೆ ರುಕ್ಮಿಣಿ ತಾಯಿಗೂ ಗೊತ್ತು. ಆದ್ರೆ ಆಕೆಗೆ ಶ್ರೀಕೃಷ್ಣನ್ ಮೇಲೆ ಹೇಳ್ಕೊಳ್ಳೋದಕ್ಕಾಗದೇ ಇರಷ್ಟು ಪ್ರೀತಿ. ಆದ್ರೆ ಆ ಅಪಾರವಾದ ಪ್ರೀತಿಯಿಂದನೇ ಆ ಒಂದು ಘಟನೆ ನಡೀತು. ಶ್ರೀಕೃಷ್ಣನು ತನ್ನ ಅಪಾರವಾದ ಪ್ರೀತಿಯಿಂದ ರಾಧಮ್ಮನ್ನ ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು, ಆ ದೃಶ್ಯ ನೋಡಿದ ರುಕ್ಮಿಣಿ ದೇವಿಗೆ ಅವರಿಬ್ರು ಮೇಲೆ ವಿಪರೀತವಾದ ಕೋಪ ಬಂತು. ಶ್ರೀಕೃಷ್ಣನ ಪ್ರೀತಿಯನ್ನ ಪಡೆಯೋ ಹಕ್ಕು ಕೇವಲ ನನಗ್ ಮಾತ್ರನೇ ಇರೋದು ಅಂತ ಅವಳು ಅನ್ಕೊಂಡ್ಲು. ಕೃಷ್ಣನ್ ಪ್ರೀತಿ ಪೂರ್ತಿಯಾಗಿ ನನಗೆ ಸಿಗ್ಬೇಕು, ಬೇರೆ ಯಾರಿಗಾದ್ರೂ ಹಂಚಿದ್ರೆ ಅದನ್ನ ಸಹಿಸೋಕ್ ಸಾಧ್ಯ ಇಲ್ಲ ಅಂತ ದ್ವಾರಕಾ ನಗರವನ್ನ ಬಿಟ್ಟು ದಿಂಡಿರು ವನಕ್ಕೆ ಹೊರಟ್ಬಿಟ್ಲು. ರುಕ್ಮಿಣಿ ದೇವಿ ಅನ್ಕೊಂಡ್ಲು, ಶ್ರೀಕೃಷ್ಣನಿಗೆ ನನಗಿಂತ ರಾಧಮ್ಮನ್ ಮೇಲೇನೆ ಅಪಾರವಾದ ಪ್ರೀತಿ ಇದೆ ಅಂತ. ಆದ್ರೆ ಅದು ನಿಜ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ರುಕ್ಮಿಣಿ ತಾಯಿ ಹೋದಾಗಿಂದ ಕೃಷ್ಣನಿಗೆ ಜೀವನ ಪೂರ್ತಿ ಶೂನ್ಯದಂತೆ ಅನ್ನಿಸ್ತು.